ನೀನೇನೇ ಎಫರ್ಟ್ ಹಾಕಿದ್ರು ಅವ್ರು ನೋಡೋದು ಇಲ್ಲ, ಕಮೆಂಟ್ ಹಾಕೋದು ಇಲ್ಲ. ತಿಗಮ್ಸ್ಕೊಂಡು ಹೋಗೋ ಕಡೆ. ನಾನು ನಿಮ್ಮ ಮನೆ ಮಗ LRC ಕನ್ನಡಿಗೆ ಕರ್ಲಕ್ಕೆ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಆ್ಯಕ್ಚುಲಿ ಇವತ್ತು ಹುಷಾರಿಲ್ಲ, ಆದರೆ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ನಾನು ಅಕ್ಕ ಇಬ್ಬರು ಸೇರಿ ಬಿರಿಯಾನಿ ಆ್ಯಂಡ್ ಕಬಾಬ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಚಿಕನ್ ತರಕ್ಕೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ನನಗೆ ಶೀತ ಕೆಮ್ಮು ಸ್ವಲ್ಪ ಜ್ವರ ಬಂದಿತ್ತು. ಸೊ ದಟ್ ಒಂದೆರಡು ಸಲ ವ್ಲಾಗ್ ಮಾಡಿಲ್ಲ ನಾನು ಕರೆಕ್ಟಾಗಿ. ಸೊ ಈಗ ನಾನು ಅಕ್ಕ ಇಬ್ಬರು ಹೋಗ್ತಾಯಿದ್ದೀವಿ. ಹೋಗೋಣ ಬನ್ನಿ. ಚಿಕನ್ ತೊಗೊಂಡು ಬಂದು ಕಬಾಬ್ ಮಾಡಬೇಕು ಆ್ಯಂಡ್ ಬಿರಿಯಾನಿ ಮಾಡಬೇಕು. ಸೊ ಮಾಡಿಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಎಲ್ಲ ನಾವು ಹತ್ರ ಹೇಳಿಸ್ತೀವಿ. ಮಾಡೋಣ ಬನ್ನಿ, ಲೆಟ್ಸ್ ಗೋ. ಇಷ್ಟು ನೋಡ್ರಿ ನಮ್ಮ ಅಕ್ಕ ಟೋಪಿ ತರ್ತಾಳೆ ನೋಡ್ರಿ ನನಗೆ ಹಾಕ್ಕೊಳ್ಳೋಕ್ಕೆ ಟೋಪಿ. ಇದು ಹಾಕ್ಕೊಂಡ್ರೆ ಹೆಂಗೆ ಕಾಣಿಸ್ತೀನಿ ತೋರಿಸ್ತೀನಿ ಈಗ. ಎಷ್ಟು ನೋಡ್ರಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಟೋಪಿ ಹಾಕೊಂಡ್ಮೇಲೆ. ಹೋಗೋಣ ಬನ್ನಿ ಚಿಕನ್ ತರಕ್ಕೆ. ಸೊ ವೈಸ್ ಚಿಕನ್ ತಂದೆ, ಚಿಕನ್ ಇದೆ. ಇವಾಗ ಮ್ಯಾರಿನೇಟ್ ಮಾಡಬೇಕು ಚಿಕನ್ನ. ಚಿಕನ್ ಮ್ಯಾರಿನೇಟ್ ಮಾಡಿದ್ರೆ ಏನಿದೆ ಅಂದರೆ ಚಿಕನ್ ಸಾಫ್ಟ್ ಆಗುತ್ತೆ. ಆ್ಯಂಡ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅಮ್ಮ ಹೇಳ್ತಾರೆ ನೋಡಿರಿ. ಹೇಳಮ್ಮ. ಚಿಕನ್ ಮ್ಯಾರಿನೇಟ್ ಉಪ್ಪು ಖಾರ ಕಬಾಬಿಗಲ್ವಾ, ಕಲಸಿಡ್ಲೇಬೇಕು. ಅದು ಉಪ್ಪು ಖಾರ ಎಲ್ಲ ಹತ್ಬೇಕಲ್ಲ. ಬಿರಿಯಾನಿಗೆ ಬೇಡವಾ? ಬಿರಿಯಾನಿಗೆ ಮ್ಯಾರಿನೇಟ್ ಬೇಡ, ನಾನು ಮಾಡೋದ್ರಲ್ಲಿ ಬೇಡ. ಬೇರೆ ನಾನು ಮಾಡೋ ಟೇಸ್ಟೇ ಬೇಕು ಅಂದ್ರಲ್ಲ, ಮೊನ್ನೆ ಮಾಡಿದ್ಕೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿದೆ ಅಂದ್ರಲ್ಲ, ಅದಕ್ಕೆ ನಾನು ಮಾಡೋದಾದ್ರೆ ನಾನು ಇದನ್ನ ಹಾಕಲ್ಲ, ಮ್ಯಾರಿನೇಟ್ ಮಾಡೋಲ್ಲ. ಇವತ್ತು ನಂದಲ್ಲ, ನಮ್ಮ ಅಕ್ಕ ವರ್ಷಿದಾ ಮೇಡಮ್ ಅವರು, ನಾನು ನಮ್ಮ ಅಕ್ಕ ಇಬ್ಬರು ಸೇರಿ ಮಾಡ್ತಾಯಿದ್ವಿ. ಸೊ ಬಿರಿಯಾನಿ ಆ್ಯಂಡ್ ಕಬಾಬ್. ನಾನು ಇವತ್ತು ಎದ್ದೋಗಲ್ಲ, ನಾನು ಬರೀ ಕೊತ್ತಂಬರಿ ಇದು ಮಾಡ್ತಾರೆ. ಸೊ ರೈಸ್ ಕಬಾಬಿಗೆ ಮಸಾಲ ರುಬ್ಬಿಟ್ಕೊಂಡಿದ್ದೀವಿ. ಏನೇನು ಅಂದರೆ ಶುಂಠಿ, ಕೊತ್ತಂಬರಿ, ಬೆಳ್ಳುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ ಇಷ್ಟು. ಇದನ್ನು ಇದಕ್ಕೆ ಹಾಕ್ಬಿಟ್ಟೀಗ ಇದನ್ನು ಇದಕ್ಕೆ ಹಾಕಬೇಕು. ಹೋದ್ರಾಗ ಹಾಕಿದ್ದೀನಿ, ಬಟ್ ಈ ಸಲ ಬಿರಿಯಾನಿ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕ ಸೇರಿದ್ದು ಹಿಂಗಿದೆ ಕದ್ದು ಅಕ್ಕ ಹೀರೆ ಹೇಳ್ತಾಳೆ, ಅದಕ್ಕೆ ಮಾಡ್ದ ನಮ್ಮ ಅಕ್ಕ. ಸೊ ಹೋಸಿ ನಾನು ಒಬ್ಬನೇ ಕಬಾಬ್ ಮಾಡಿದ್ದೆ, ಈ ಸಲ ನಮ್ಮ ಅಕ್ಕ ಅಂದರೆ ಇಬ್ಬರು ಸೇರಿ ಕಬಾಬ್ ಮಾಡಿದ್ವಿ. ಈ ಸಲ ಅಕ್ಕ ಬಿರಿಯಾನಿ ಮಾಡಿದ್ರೆ ನಾನು ಕಬಾಬ್ ಮಾಡ್ತಿದ್ದೀನಿ. ನಾನು ಅವಳು ಅಡುಗೆಗೆ ನಾನು ಹೋಗಲ್ಲ, ನಾನು ಅಡುಗೆ ಯಾವುದೂ ಇಲ್ಲ. ಬೇರೆ ಪಾತ್ರೆ ತೊಳಿಬೇಕು. ಆ್ಯಂಡ್ ಸ್ವಲ್ಪ ಸೈಡ್ ನನಗೆ ಸೈಡ್ ಬಾ. ಸೊ ಗೈಸ್ ಈಗ ಮೊಟ್ಟೆ ಹೊಡಿಬೇಕಂತೆ. ಮತ್ತೆ ಒಂದು ಮೊಟ್ಟೆ ಜಾಸ್ತಿ ಮೊಟ್ಟೆ. ನೆಕ್ಸ್ಟು ಕಬಾಬ್ ಪೌಡ್ರ್ ತಾನೆ, ಕಬಾಬ್ ಪೌಡ್ರು ಉಪ್ಪು ಹಾಕಿ ಮಿಕ್ಸ್ ಹೊಡೆಲ್ಲ. ಬನ್ನಿ ಗಾಯ್ಸ್, ಹಾಕಿದ್ದೀನಿ ಮೊಟ್ಟೆನ. ಸೊ ಇವಾಗ ಖಾರದ ಪುಡಿ ಹಾಕಿ ಮಾಡೋಣ ಬನ್ನಿ. ನೆಕ್ಸ್ಟ್ ಲೆವೆಲ್ ಮಾಡ್ತೀನಿ ಗೈಸ್ ಕಬಾಬ್. ಆ್ಯಕ್ಚುಲಿ ಏನಂತದ ಚೆನ್ನಾಗಿ ಮಾಡ್ತೀನಿ, ಇಲ್ಲ ಚೆನ್ನಾಗಿರುತ್ತೆ, ಹೊಸದೇ ಚೆನ್ನಾಗಿತ್ತು ಟೇಸ್ಟ್. ಅದಕ್ಕೆ ಈ ಸಲ ಮತ್ತೆ ಅಡುಗೆ ಮಾಡುವಂಥ ಗೊತ್ತು. ಸೊ ಮಾಡೋಣ ಬನ್ನಿ. ಈಗ ಕಬಾಬ್ ಪೌಡ್ರ್ ಹಾಕಿದ್ದೀನಿ. ಇವಾಗ ನಿಮ್ಮ ಇಟ್ಬಿಟ್ಟು ಕಲ್ಸೋಣ ಬನ್ನಿ. ನಿಂಬೆಹಣ್ಣಲ್ಲಿ ನಿಂಬೆಹಣ್ಣು ಕೊಡೋಕ್ಕ ಇವಾಗ ನಾನು ತರಬೇಕಾದ್ರೆ ನಿಂಬೆಹಣ್ಣು ತಂದ್ವಿ. ನಿಂಬೆಹಣ್ಣು ಕೊಡು. ನಿಂಬೆಹಣ್ಣು ಹಾಕ್ಬಿಟ್ಟು ಹಾಕೋಣ ಬನ್ನಿ. ಈಗ ನಿಂಬೆಹಣ್ಣು ಹಾಕ್ತಿದ್ದೀನಿ. ಅದಾದಮೇಲೆ ಸ್ವಲ್ಪ ವಿನೆಗರ್ ಹಾಕ್ತೀನಿ. ಇದು ಹಾಕೋಣ ಬನ್ನಿ. ರೈಸ್ ಈಗ ಮಿಕ್ಸ್ ಮಾಡೋಣ ಬನ್ನಿ. ಕೈ ತೊಳ್ಕೊಂಡಿದ್ಯಾ? ಇಲ್ಲ ಗೈಸ್, ಕೈ ತೊಳೆಯೋದು ಅಕ್ಕನಾಗಲೇ ಬಾಯಲ್ಲಿ ನೀರು ಹೋಗ್ತಿದೆ ಗೈಸ್. ಅಕ್ಕನಾಗಲೇ ಬಾಯಲ್ಲಿ ನೀರು ಬರ್ತಿದೆ. ಸೊ ಗೈಸ್ ಇವಾಗ ಮಿಕ್ಸ್ ಎಲ್ಲ ಆಯಿತು. ಇವಾಗ ಸ್ವಲ್ಪ ಬಿಟ್ಬಿಟ್ಟು ತಾಜಲ್ ಕಬಾಬ್ ಮಾಡೋಣ. ನನಗೆ ಕೈಯಲ್ಲಿ ಬೆಳ್ಳಿ ಏಟ ಹೊಡಿದೆ, ಕಾಣಿಸ್ತಿದ್ಯಾ?
ಕಾಣಿಸ್ತಿಲ್ಲ. ಇಲ್ಲಿ ಗೈಸ್ ಇಲ್ಲಿ ಏಟಾಗ್ಬಿಟ್ಟಿದೆ, ಉರಿತಾ ಇದೆ. ಸೊ ಎಲ್ಲ ಮ್ಯಾರಿನೇಟ್ ಮಾಡೋಕ್ಕೆ ಸ್ವಲ್ಪ ನೆನ್ಕೊಳ್ಳಿದು. ಆದಮೇಲೆ ನಾವು ಅಷ್ಟೇ ಗೈಸ್ ಎಲ್ಲ ಕಲ್ಸಾದ್ಮೇಲೆ ನಮ್ಮಕ್ಕ ಎಳ್ಳಾಕ್ತಾಳೆ ಇದಕ್ಕೆ. ಸಾಕು ನಾವು ಎಷ್ಟಾಗ್ತೀಯ ಗೈಸ್ ನೀವು ಹೇಳಿ, ಯಾರಾದರೂ ಕಬಾಬಿಗೆ ಎಳ್ಳಾಕ್ತಾರ? ಎಳ್ಳಾಕ್ತಾರ ಯಾರಾದರೂ? ಹಾಂ ಹಾಕ್ತಾರೆ ಅನ್ನೋದಕ್ಕೆ ಹಾಕ್ತಾ ಇರೋದು. ಏನೋ ಮಾಡ್ತಾರೆ. ಇದನ್ನು ಮಿಕ್ಸ್ ಮಾಡಬೇಕು ಮತ್ತೆ. ಫ್ಲೇವರ್ ಕೊಡುತ್ತೆ ಗಾಯ್ಸ್. ನನ್ನ ಮಗನಿಗೆ ಏನು ಗೊತ್ತೋ ಹೇಳಿ, ನೀವೇ ಹೇಳಿ ಗೈಸ್. ನಾನಂತೂ ಇದೆ ಫಸ್ಟ್ ಟೈಮ್ ಕೇಳ್ತಾ ಇರೋದು ಕಬಾಬಿಗೆ ಎಳ್ಳು ಹಾಕ್ತಾರೆ ಅಂತ. ನಿಮ್ಗೇನಾದರೂ ಗೊತ್ತಿದ್ರೆ, ಹಂಗಾರೆ ನಿಮ್ಮ ಮನೇಲಿ ಹಾಕಿದ್ರು, ಏನಾದ್ರು ತಿಂದಿದ್ರೆ ಕಮೆಂಟ್ ಮಾಡಿ. ನಮ್ಮ ಕಿಂಡಲ್ ಮಾಡ್ತಾರೆ ನೋಡಿ ಗೈಸ್. ಕಮೆಂಟ್ ಮಾಡೋಷ್ಟು ವ್ಯೂಸ್ ಇಲ್ಲ ಅಂತ ನೋಡ್ರಿ ಅಷ್ಟೇ ಗೈಸ್. ಈ ವಿಡಿಯೋ ಹೆಂಗೆ ಓಡಬೇಕು ಅಂದರೆ ಹಂಗೆ ಓಡಿಸ್ಬೇಕು ಗೈಸ್. ನೀವು ಅಮ್ಮ ಶಾಕ್ ಆಗಬೇಕು, ಹಂಗಾಕಿ ಗೈಸ್ ಕಮೆಂಟ್ ನೀವು ಆಯಿತಾ. ಸೊ ಎಲ್ಲ ಹೇಳ್ತಾರೆ ಏನ ನೀನ್ ಏನೇ ಎಫರ್ಟ್ ಹಾಕಿದ್ರು ಅವ್ರು ನೋಡೋದು ಇಲ್ಲ, ಕಮೆಂಟ್ ಹಾಕೋದು ಇಲ್ಲ. ಎಸ್ ನೋಡ್ರಿ, ಆಮೇಲೆ ಎಷ್ಟು ಡಿಸಪಾಯಿಂಟ್ ಆಗಿದ್ದಾರೆ ಅಂತ. ನನಗೂ ತುಂಬ ಡಿಸಪಾಯಿಂಟ್ ಆಗಿದೆ. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ವೀಡಿಯೋ ಬಿಡ್ಬೇಕಾದ್ರೆ ಕಮ್ಮಿ ಅಂದರೂ 100-150 ವ್ಯೂಸ್ ಹೋಗ್ತಿತ್ತು. ಇವಾಗೆಲ್ಲ 39, 40, 50 ಲಾಸ್ಟ್, 50 ಲಾಸ್ಟು. ಸೊ ನಮಗೂ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ, ಏನೂ ಮಾಡೋಂಗಿಲ್ಲ. ಬಟ್ ಆದರೂ ವೀಡಿಯೋ ಆಗ್ತಾಯಿದ್ದೀನಿ ನಾನು. ನನ್ನ ಎಫರ್ಟ್ನ ನಾನು ಬಿಡ್ತಾಯಿಲ್ಲ. ಸೊ ನೋಡೋದು ಬಿಡೋದು ನಿಮ್ಮ ಇಷ್ಟ ಅದು, ಬಟ್ ಆದರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ನಾವು ಮಾಡ್ತಾಯಿದ್ದೀವಿ, ಸಪೋರ್ಟ್ ಮಾಡಿ ಅಷ್ಟೇ. ಸೊ ಗೈಸ್ 30 ನಿಮಿಷಗಳ ನಂತರ, 30 ಅಲ್ಲ, ಆಲ್ಮೋಸ್ಟ್ 1 ಅವರ್. 1 ಅವರಾ? 1 ಅವರ್ ಆದ್ಮೇಲೆ ನೋಡ್ರಿ ನೀರು ಹಾಕ್ಬಿಟ್ಟಿದ್ದಾನೆ ಸ್ವಲ್ಪ. ನಾನೇನು ನೀರು ಹಾಕಿಲ್ಲ, ಅದರಲ್ಲೇ ನೀರಿತ್ತು. ಸೊ ಅದಾಗ ರೆಡಿ ಆಗಿದೆ. ಇಲ್ಲಿ ಎಣ್ಣೆ ಬಿಸಿ ಆಗಿದಾಗಲೇ ಹಾಕ್ತಾಳೆ ನೋಡ್ರಿ ನಮ್ಮಕ್ಕ. ನೋಡಿ ಬಿಸಿಲಿ ಕಾರಿದೆ ಅಲ್ಲಿ ಈಗ ಕಾರ್ ನಮ್ಮದು ಹಾಕ್ತಾಳೆ. ಸೊ ಲಾಸ್ಟಿಗೆ ಕೊಡ್ತೀನಿ ಕವರೆಲ್ಲ ಹಾಕಿದ್ಮೇಲೆ. ಇದರಲ್ಲಿ ಬಿರಿಯಾನಿ ರೆಡಿ ಇದೆ, ಓಪನ್ ಮಾಡಿ ತೋರಿಸ್ತೀನಿ. ಕುಜಾವ್ ಸಿಂಸಿ ಗೈಸ್ ಟೇಸ್ಟ್ ಇದೆ ಅಂತ ಆಮೇಲೆ ತಿಂದು ಹೇಳ್ತೀವಿ. ಓಕೆ ಗೈಸ್, ಇದು ಕಿತ್ಕೊಂಡಿದೆ. ಇದೆ ಸಕ್ಕರೆ ಉಪ್ಪು ಅಲ್ಲಿ ಕಿತ್ಕೊಂತೀನಿ ನನಗೆ. ಉಪ್ಪು ಸಾಕಲ್ಲ? ಬಿಸಿದೆ. ಇದಲ್ಲ ಬಿಸಿದೆ, ನಾನು ಮಾಡಿರೋದು. ಉಪ್ಪಿಲ್ಲದ ಹೆಂಗಿದೆ? ಹಿಂಗಿದೆ, ಚೆನ್ನಾಗಿದೆಯಾ? ಕರೆಕ್ಟಾಗಿ ಹೇಳ್ರಿ. ಮಸಾಲಾನ ಏನು ಹಾಕ್ಬೇಕು? ಸರಿ ಇದೆಯಾ? ಹೇಳಮ್ಮ. ಹೋಗ ಅದು ಚೆನ್ನಾಗಿರುತ್ತೆ. ಇಲ್ಲಿ ಅದನ್ನ ಹಾಕಿಲ್ಲ, ಇಲ್ಲ ಟೇಸ್ಟ್ ಒಳಗೆ ಅಷ್ಟೇ. ಬೇಡ ಬೇಡ ಬರೀ ಮೂಳೆ. ಬೇಡ. ಅಯ್ಯೋ ಅಯ್ಯೋ ಗೈಸ್, ನಾವು ಅಮ್ಮಂಗೆ ಹೋಗಿ
ಒಂದು ಪೀಸ್ ಕೊಡ್ತಾ ಇದ್ದೀನಿ ತಗೋಣ. ನಾನು ಮೂವಿ ನೋಡ್ಬೇಕಂತ ಬಂದ್ಬಿಡ್ತೀಯಾ? ಏಯ್ ಏಯ್ ತಿಗಮ್ಸ್ಕೊಂಡು ಹೋಗೋ ಕಡೆ ತಿನ್ನ ಸುಮ್ಮನ ಹೆಂಗಾಯ್ತೋ ಗೊತ್ತಿಲ್ಲ ಇನ್ನವ. ಓ ಅಷ್ಟು ಕೊಡು. ಅಷ್ಟು ಇಷ್ಟೆಲ್ಲ ಇಲ್ಲ, ಒಂದೇ ಯಾರು ಒಂದು ತಗೊಳ್ರಿ ಪೀಸು. ಇರು ಫಸ್ಟು ಸಣ್ಣದು ನೋಡಿ. ಹಾಂ ಆಯಿತು, ಮುಗೀತು. ಮುಗೀತು ಪೀಸ್ ಒಂದು. ಗೈಸ್ ನಮಗೆ ವಯಸ್ಸಾಗ್ಬಿಟ್ಟೈತೆ, ಅಲ್ಲೂ ನೋವಾಗ್ತೈತೆ ಅಂತ ನಮಗೆ. ಆಯ್ತು ಇದು ತಗೊಳ್ರಿ, ಚೆನ್ನಾಗೈತೆ. ಅದೌದು ಹೆಂಗಿದೆ ಹೆಂಗಿದೆ ಹಾಕು ಹೆಂಗಿದೆ? ಆಯ್ತಾ ಎದಳ್ರಿ ನೋಡ್ರಿ ಪೀಸು ಆಯ್ತಾನಮ್ಮ. ಒಂದೊಂದು ಪೀಸು ಇಲ್ಲ ಇಲ್ಲ. ಓ ಹಾಂ ಚೆನ್ನಾಯ್ತಾ? ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಇಷ್ಟ ಆಯ್ತಾ ಸುದೇ? ಹಂಗೆ ಹೇಳ್ತಾರ ಮಗನೇ. ಯಾಕೆ ಕೊಯ್ದು ಉಪ್ಪು ಖಾರ ಹಾಕ್ಬಿಡ್ತೀನಿ. ಅದಾಗಲ್ಲ ಬಿಡ್ರಿ. ಎಷ್ಟು ನೋಡಿದ್ರು ಒಂದು ಪೀಸಕ್ಕ ಹಿಂಗೋಸ್ಕರ ಎಷ್ಟು ನಮ್ಮ ಅಕ್ಕ ಇಲ್ಲಿ ಏತಗ ಚಿಕನ್ ಬಿರಿಯಾನಿ ಮಾಡೋಳೆ. ಇದು ಯಾವುದೇ ದಮ್ ಬಿರಿಯಾನಿ ಯಾವ ಬಿರಿಯಾನಿ ಇಲ್ಲ, ಇದು ವರ್ಷಿತ ಬಿರಿಯಾನಿ. ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಕಾಯಿಸಿ ಒಂದು ಪೀಸ್ ಮುಕ್ಕೈತೆ, ಅದನ್ನು ನೋಡ್ತೀನಿ ನಮ್ಮ ಅಕ್ಕ. ನೆಕ್ಸ್ಟ್ ಲೆವೆಲ್ ಬಂದಿದೆ, ನೆಕ್ಸ್ಟ್ ಲೆವೆಲ್ ಆಯಿತಾ? ಯಾರಲ್ಲಿ ಮಾಡೋದು? ಉಪ್ಪೇ ಹಾಕಿದಿಲ್ಲ ಬಸ್ಸು. ಕೇಳಿಸಿ ಕೊಡ್ತಾರೆ, ಅದೇ ಇದೆ ಅದು ಚಿಕನ್ನು ನೋಡು. ಮ್ಯಾರಿನೇಟ್ ಅಷ್ಟು ತನಕ ಮಾಡಿದ್ವಲ್ಲ, ಪ್ರೈಸ್ ಕಮ್ಮಿ ಅಂದರು 1 hour ಮಾಡಿದ್ವಿ ಮ್ಯಾರಿನೇಟ್. ಮ್ಯಾರಿನೇಟ್ ಅಲ್ಲ ಮತ್ತೆ. ರೈಸ್ ಬಿರಿಯಾನಿ ರೆಡಿ ಇದೆ. ನಮ್ಮಗೆ ಆಗ್ತವ್ರಿ ನಮ್ಗೆ ಫಸ್ಟ್ ಪೀಸಿಗೆ ಕೂತ್ಬಿಟ್ಟು. ನಮ್ಮ ಅಕ್ಕಂದ ಅಂತ ಸಪ್ರೇಟ್ ಒಂದು ಪೀಸ್ ಇದೆ ಗೈಸ್. ಅದೇ ಇದು ಈಗ ಊಟೆ ಹೆಂಗಿದೆ ಅಪ್ಪ ಪೀಸ್? ಹೆಂಗಿದೆ ಅಪ್ಪ ಬಿರಿಯಾನಿ? ಚೆನ್ನಾಗಿದೆ ಅಷ್ಟೇನಾ? ಹೆಂಗಿದೆಯಮ್ಮ? ಇಲ್ಲಿ ತಿಂದಲ್ಲ ನಾವಮ್ಮ. ಅದ್ಯಾಕೆ ಹಂಗೆ ಸ್ಮೈಲು? ಅದೇ ಬೈ ಮೈಲ್ದಾಗ ಚೆನ್ನಾಗಿದೆ. ನಮ್ಮ ಅಕ್ಕ ತಿಂದ್ಬಿಟ್ಟು ನಮ್ಮ ಅಕ್ಕನೇ ರೈಸ್. ನಮ್ಮಮ್ಮ ಹೇಳ್ಬೇಕಾದ್ರೆ ನಮ್ಮಮ್ಮ ಒಂಚೂರು ಹೆಲ್ಪ್ ಮಾಡಿಲ್ಲ. ನಮ್ಮ ಅಕ್ಕ ಒಬ್ಬಳೇ ನಿಂತ್ಕೊಂಡು ಮಾಡಿದ್ದಾಳೆ. ಆದರೆ ಮಮ್ಮಿ ಅದನ್ನ ಹಾಕು ಇದನ್ನ ಹಾಕೊಂಡು ಹೇಳ್ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಅಡುಗೆ ಮನೆಗೆ ಬಂದು ಏನೂ ಮುಟ್ಟಿಲ್ಲ ಆಯಿತಾ. ನಮ್ಮ ಅಕ್ಕ ಒಬ್ಬಳೇ ನಿಂತು ಮಾಡಿರೋದು. ಹೊಡಿ ಚಪ್ಪಾಳೆ. ನಿನಗೆ ಹೇಳಿಲ್ಲ, ತಿನ್ನು ನೀನು. ಹೌಸ್ ದ ಟೇಸ್ಟ್? ಓಕೆ, ಈಗ ನಾನು ಟೇಸ್ಟ್ ಮಾಡೋ ಸಮಯ. ನಾನು ಹಾಕ್ಕೊತಾ ಇದ್ದೀನಿ. ಫಸ್ಟ್ ಅಟೆಂಪ್ಟ್ ನಾನು ಟೇಸ್ಟ್ ನೋಡ್ತೀನಿ. ನಂಗೆ ಬೇಡಪ್ಪ. ನನಗೆ ಎಲೆ ಹೊಡೆದು ಇಷ್ಟ. ಚೆನ್ನಾಗಿದೆ. ಸೂಪರ್ ಆಗಿದೆ. ಬಸ್ ಈರುಳ್ಳಿ ಪೀಸ್ ಅಷ್ಟೇ.